ನಮಸ್ತೆ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತ. 3:30ಗೆ ನಮಗೆ ಎಂಟ್ರಿ ಆಗೈತೆ. ಸೊ ನಾವು ಈಗ ತಿರುಮಲ ಬೆಟ್ಟವನ್ನು ಹತ್ತಾ ಇದ್ದೀವಿ. ಸೊ ನಮ್ಮ ಜೊತೆ ರಾಕೇಶ್ ರೆಡ್ಡಿ ಮತ್ತು ಕಿಶೋರ್ 3 ಜನ ಆ್ಯಕ್ಟಿವ್ ಆಗಿದ್ದೀನಿ. ಎಷ್ಟು ಕಿಲೋಮೀಟರ್ ಅಂತ 23 ಕಿಲೋಮೀಟರ್. ಸೊ ಆಲ್ಮೋಸ್ಟ್ 23 ಕಿಲೋಮೀಟರ್ ಐತೆ. ಪಾಪ ನೈಟೆಲ್ಲ ಓಡಿಸಿದ್ದಾರೆ ರಾಕೇಶ್ ರೆಡ್ಡಿ. ಎಸ್, ಸೊ ನಾನ್ ಸ್ಟಾಪಾಗಿ ಓಡಿಸಿರೋದ್ರಿಂದ ನಾವು ಇಷ್ಟೊತ್ತಿಗೆ ರೀಚ್ ಆಗಿದ್ದೀವಿ. ಸೊ ನಮ್ಮ ಸ್ಲಾಟ್ ಇರೋದು ಬೆಳಗ್ಗೆ 9 ಗಂಟೆಗೆ. ಸೊ ನಮ್ಗೆ ಇಲ್ಲಿಂದ ಹೋಗೋಕೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಗುತ್ತೆ. ನೋಡ್ಬೋದು, ಇದು ಕೆಳಗಡೆ ತಿರುಪತಿ, ಮೇಲೆ ತಿರುಮಲ. ಸೊ ಆಲ್ಮೋಸ್ಟ್ ತುಂಬ ಜನ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲ ತಿರುಪತಿ. ಆ್ಯಕ್ಚುಲಿ ತಿರುಪತಿ ಬಂದು ಊರು ಕೆಳಗಡೆ, ಮೇಲೆ ಬಂದು ತಿರುಮಲ ಬೆಟ್ಟವೇ. ರಾಕೇಶ್ ರೆಡ್ಡಿ, ನೀವು ಇದು ಎಷ್ಟನೇ ಸಲ ಬರ್ತಾರೆ ನೀವು ತಿರುಪತಿಗೆ, ತಿರುಮಲಗೆ? ಈ ವೆಹಿಕಲಲ್ಲಿ ಬಂದು 2ನೇ ಸರಿ. ಓಕೆ. ಅದ್ರ ಮುಂಚೆ ತುಂಬ ಬಂದಿದ್ದು, ಚಿಕ್ಕ ವಯಸ್ಸಿಂದ ಬರ್ತಾನೆ. ಓಕೆ. ಇಲ್ಲಿ ಬಂದು ನಿಮಗೆ ಯಾವ ಥರ ಅನುಭವ ಆಯಿತು? ಒಳ್ಳೇದಾಯ್ತಾ? ಯಾವ ಥರ ಒಳ್ಳೇದಾಯಿತು ಶೇರ್ ಮಾಡ್ಕೊಬೋದಾ? ತುಂಬ ಒಳ್ಳೇದಾಗುತ್ತೆ. ಓಕೆ. ಮನೆ ದೇವರು ಇದೆ ತಿರುಪತಿ. ಓಹೋ, ಮನೆ ದೇವರು. ಸೊ ಹಂಗಾರೆ ನೀವು ವರ್ಷಕ್ಕೆ 2 ಸಲ ಬರ್ತೀರಾ ಹಂಗಾರೆ? ಇದು ಯಾವ ಟೈಮಲ್ಲಿ ಕರ್ಕೊಂಡಂತ ಗೊತ್ತಿಲ್ಲ. ಈಗ ಬೆಳಗ್ಗೆ ಗಂಟೆ ಬರೋಣ ಅಂದ್ಕೊಂಡಿದ್ದಿಲ್ಲ, ಹಂಗೆ ಬಂದಿಲ್ಲ, ಹಂಗೆ ಬಂದ್ಬಿಡೋದೆ. ಓಕೆ. ಆಲ್ಮೋಸ್ಟ್ ವರ್ಷಕ್ಕೆ ಒಂದು 5-6 ಸತಿ ಬರ್ತೀರಾ ನೀವು? 2-3 ಟೈಮ್ ಬರ್ಬೋದು. 3-2 ಸತಿ. ಓಕೆ. ಇದು ನೋಡ್ಬೋದು, ನಮ್ಮ ಮುಂದೆ ಜೀಪಲ್ಲಿ ಹೋಗ್ತಾಯಿದೆ, ಬಸ್ ಐತೆ. ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಇದು ನೋಡ್ಬೋದು ಸಿಟಿ, ಇದು ತಿರುಪತಿ ಸಿಟಿ. ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಟೆಂಪಲ್ ಅವರು. ಓಕೆ. ಯಾಕಂದರೆ ನೋಡಿ, ಆ ಕಡೆ ಎಲ್ಲ ನಾವು ಮುಂದೆ ಒಂದು 4 ಇಯರ್ಸ್ ಬ್ಯಾಕೆಲ್ಲ ಹಿಂಗೆಲ್ಲ ಇಡ್ತಾ ಇದ್ದಿಲ್ಲ. ಒಂದು 1 ಇಯರ್ ಬ್ಯಾಕ್ ಕೂಡ ಈ ಥರ ಸೇಫ್ಟಿ ಮಾಡಿದ್ದಿಲ್ಲ. ಓಕೆ. ಈಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಯಾಕಂದರೆ ರಾಕೇಶ್ ರೆಡ್ಡಿ ಅವರು ವರ್ಷಕ್ಕೆ 3-4 ಸತಿ ಬರೋದ್ರಿಂದ ಸೊ ಅವ್ರಿಗೆ ಗೊತ್ತಿರುತ್ತೆ ಈ ರೋಡ್ ಬಗ್ಗೆ ಎಲ್ಲ. 4-5 ಮಂತ್ ಬ್ಯಾಕ್ ಕೂಡ ಬಂದಿದ್ದೆ. ಓಕೆ. ನೋಡಿ, 5 ತಿಂಗಳು ಮುಂಚೆನೂ ಬಂದಿದ್ರಂತೆ. ಸೊ ಅವಾಗಿದ್ದು ಈ ಥರ ಇತ್ತಾ? ಅಲ್ಲಲ್ಲಿ ಕಟ್ಟಾಗಿ ಹೋಗಿತ್ತು. ಓಕೆ. ಈಗೆಲ್ಲ ರೆಡಿ ಮಾಡಿದ್ದಾರೆ. ಓಕೆ. ಸಮಾಧಾನ. ಇಲ್ಲಿ ಆಲ್ಮೋಸ್ಟ್ ಯಾರೋ ಓವರ್ಟೇಕ್ ಮಾಡೋಂಗಿಲ್ಲ ಆ್ಯಕ್ಚುಲಿ. ಆಗೋದಿಲ್ಲ ಓವರ್ಟೇಕ್ ಮಾಡೋಕ್ಕೆ. ಹೌದು, ನಿಧಾನಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂದರೆ ಫಾರೆಸ್ಟ್ ಇರೋದ್ರಿಂದ ಸೊ ಪ್ರಾಣಿಗಳು ಬರೋ ಹೆಚ್ಚಿನ ಸಂಖ್ಯೆ. ಸೊ ಆಲ್ಮೋಸ್ಟ್ ಇಲ್ಲಿ ಎಲ್ಲೂ ನಿಮಗೆ ಬೇರೆ ಲ್ಯಾಂಗ್ವೇಜಲ್ಲಿ ಏನೂ ಕಾಣಿಸಲ್ಲ, ತೆಲುಗುದಲ್ಲೇ ಇರುತ್ತೆ. ಸೊ ನಾವು ತೆಲುಗು ಓದ್ಬೋದು, ನಮಗೆ ತುಂಬ ಡಿಫ್ರೆನ್ಸ್ ಏನಿಲ್ಲ ಕನ್ನಡ ಮತ್ತು ತೆಲುಗುಗೆ. ನೋಡಿ, ಬಸ್ಸಲ್ಲಾದರೆ ನಿಮಗೆ 90 ರೂಪಾಯಿ ಐತೆ ತಿರುಪತಿಯಿಂದ ತಿರುಮಲೆಗೆ. ತಿರುಪತಿಯಿಂದ ಊರಿನಿಂದ ಮೇಲೆ ತಿರುಮಲೆಗೆ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ನೀವು ಬಸ್ಸಲ್ಲಿ ಬೇಕಾದ್ರೆ ಹೋಗ್ಬೋದು. 90 ರೂಪಾಯಿ ಇದೆ. ಇನ್ನು ಸ್ವಲ್ಪ ಮುಂದೆ ಆದರೆ ಮಕ್ಕಳದ್ದು ಎಷ್ಟು ಅಂತ ನೋಡ್ಬೋದು. ಮಕ್ಕಳಿಗೆ 50 ರೂಪಾಯಿ ಇದೆ, ದೊಡ್ಡವರಿಗೆ 90 ರೂಪಾಯಿ. ಸೊ ನಿಮಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡೋಕ್ಕಂದ್ರೆ ನಿಮಗೆ 90 ರೂಪಾಯಿ ಆಗುತ್ತೆ ಪರ್ ಪರ್ಸನ್ಗೆ. ಆಧಾರ್ ಕಾರ್ಡ್ ಇದ್ದರೆ ಫ್ರೀ. ಓಕೆ. ನೋಡಿ, ನಮಗೆ ಗೊತ್ತಿಲ್ಲ, ರಾಕೇಶ್ ರೆಡ್ಡಿ ಹೇಳ್ತಾ ಆಂಧ್ರ ಆಧಾರ್ ಕಾರ್ಡ್ ಇದ್ರೆ ಫ್ರೀ ಅಂತೆ. ಬಸ್ಸುಗಳು ಬಿಟ್ಟಿದ್ದಾರೆ TDP ಗವರ್ಮೆಂಟ್. ಓಕೆ. ಅದರಲ್ಲಿ ಫ್ರೀ ಇದೆ.
ಓಕೆ ನೋಡಿ. ತಿರುಪತಿ ಟು ತಿರುಮಲಗೆ ಫ್ರೀ ಇದೆ. ಓಕೆ, ರಾಕೇಶ್ ರೆಡ್ಡಿ ಹೇಳಿದ್ರೆ ಫ್ರೀ ಚಾರ್ಜಿಂಗ್ ಬಸ್ ಇರೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಫ್ರೀ ಐತಂತೆ. ಸೊ ನನಗೆ ಗೊತ್ತಿಲ್ಲ, ಸೊ ಇವರು ಮಾಹಿತಿ ನೀಡ್ತಾ ಇದ್ದಾರೆ. ಚಾನಲಲ್ಲಿ ನೋಡಿರೋದೆ. ಓಕೆ ಓಕೆ, ಯಾವ ಚಾನಲಲ್ಲಿ ನೋಡಿದ್ರಿ ನೀವು? ಯೂಟ್ಯೂಬಲ್ಲ? ಓಕೆ, ETV ನ್ಯೂಸ್ ಚಾನಲಲ್ಲಿ ನೋಡಿ ಇವರು ನಮಗೆ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಸೊ ನನಗಂತೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ನೋಡಿ ಒಂದು 4-5 ಮಂತ್ ಬ್ಯಾಕು, ಅದು ಈಗ ಕಂಟಿನ್ಯೂ ಇದೆಯಾ ನಾವು ಗೊತ್ತಿಲ್ಲ ಸ್ನೇಹಿತರೆ. ಆಮೇಲೆ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ಬೇಡಿ. ಓಕೆ ನೋಡಿ, ಆ್ಯಕ್ಚುಲಿ ಇಲ್ಲಿ ಬಸ್ ಫೇರ್ ಐತೆ, ಫ್ರೀ ಬಗ್ಗೆ ನಮಗಂತೂ ಮಾಹಿತಿ ಇಲ್ಲ. ಸೊ ರಾಕೇಶ್ ರೆಡ್ಡಿ ಅದು ಒಂದ್ಸಲ ಚೆಕ್ ಮಾಡಿ. ಸೊ ಆಲ್ಮೋಸ್ಟ್ ನಿಮ್ಮ ಬಸ್ಸಲ್ಲಿ ಬರೋಕ್ಕಿಂತ 90 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಆಂಧ್ರ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಇದ್ರೆ ಫ್ರೀ. ಓಕೆ ನೋಡಿ, ಆಂಧ್ರ ಹೆಣ್ಮಕ್ಳಿಗೆ. ಸೊ ಇಲ್ಲಿ ಈ ರಾಜ್ಯದಲ್ಲಿ ಇರೋರಿಗೆ ಫ್ರೀ ಐತೆ. ಹೆಂಗೆ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಫ್ರೀ ಐತೆ, ಸೊ ಅದೇ ಥರ ಇಲ್ಲಿ ಆಂಧ್ರದಲ್ಲಿ ಆಂಧ್ರ ಮಹಿಳೆಯರಿಗೆ ಫ್ರೀ ಐತೆ ಬಸ್ಸಸ್. ಸೊ ದೇವಸ್ಥಾನಕ್ಕೂ ಫ್ರೀ ಐತೆ ಅವರಿಗೆ ಆಂಧ್ರ ಬಸ್ಸಲ್ಲಿ. ಆಲ್ರೌಂಡ್ ಆಂಧ್ರ ಗೌರ್ಮೆಂಟ್ ಫುಲ್ ಕೊಟ್ಟಿದಾರಲ್ಲ. ಓಕೆ ಓಕೆ, ಯಾಕಂದರೆ ತಿರುಪತಿ, ಓಕೆ ತಿರುಪತಿ ತಿರುಮಲ ಇದು ದೇವಸ್ಥಾನ ಸಂಬಂಧಪಟ್ಟಿದೆ. ತಮಿಳ್ನಾಡಲ್ಲಿದೆ, ತೆಲಂಗಾಣದಲ್ಲಿದೆ, ಕರ್ನಾಟಕದಲ್ಲಿದೆ. ಇಲ್ಲ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇರೋದ್ರಿಂದ. ಸೊ DDP ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ಗೆ ತಾನೇ ಹೋಗುತ್ತೆ ಅದು. DDPಗೆ ಹೋಗಲ್ಲ. ಓಕೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದು ದೇವಸ್ಥಾನದಲ್ಲಿ ಏನಿದೆ ಅದು ಮಾತ್ರ ತಗೊಂತೀವಿ, ಇದೆಲ್ಲ ಗೌರ್ಮೆಂಟ್ಗೆ ಹೋಗುತ್ತಲ್ಲ. ಓಕೆ, ಸೊ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಇಲ್ಲಿರೋ ಇದ್ರ ಬಗ್ಗೆ. ಸೊ ನೋಡಿ, ತಿರುಪತಿಗೆ ಆಂಧ್ರ ಮಹಿಳೆಯರಿಗೆ ಉಚಿತವಾಗಿ ಐತಂತೆ ಬಸ್. ಆಂಧ್ರ ಆಧಾರ್ ಕಾರ್ಡ್ ಇದ್ರೆ ಮಾತ್ರ. ಆಂಧ್ರ ಆಧಾರ್ ಕಾರ್ಡ್ ಇದ್ರೆ ಮಾತ್ರ. ನೈಟಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಗಾಡಿ ಓಡಿಸೋಕು, ಒಳ್ಳೆ ಗಾಳಿ ಬರುತ್ತೆ. ಹೌದು, ಗ್ಲಾಸೆಲ್ಲ ಇಳಿಸ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು, ಕೂಲಾಗಿ ಮೈಂಡು. ಇಲ್ಲೆಲ್ಲಿ ನಿಲ್ಸಂಗಿಲ್ಲ ಗಾಡಿಗಳು. ನೋಡಿ, ಕೆಳಗಡೆಯಿಂದ ಈ ಬಸ್ನ ಓವರ್ಟೇಕ್ ಮಾಡೋಕೆ ಆಗ್ತಾನೆ ಇಲ್ಲ ನಮ್ಮ ಕೈಯಲ್ಲಿ. ಆದರೆ ಇವಾಗ ಮಾಡೋಣ, ಟ್ರೈ ಮಾಡೋಣ. ಆ್ಯಕ್ಚುಲಿ ಮಾಡೋಂಗಿಲ್ಲ, ಹಿಂದ್ಗಡೆ ಇರೋ ವೆಹಿಕಲ್ ನಮಗೆ ಹಾರನ್ ಹೊಡಿತಾ ಇರೋದ್ರಿಂದ ನಾವು ಮಾಡಿದ್ದೀರಿ. ಸೊ ಈ ಥರ ಏನು ಮಾಡೋಕ್ಕೆ ಹೋಗ್ಬಿಡಿ ಯಾರೂ. ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ, ಆರಾಮಾಗಿ ಬನ್ನಿ, ಆರಾಮಾಗಿ ಹೋಗಿ. ಬೆಂಗಳೂರಿಂದ ಒಂದು 5 ಅವರ್ ಫ್ರೀ ಮಾಡಿಕೊಂಡು ಆರಾಮಾಗಿ ಬಂದು ಆರಾಮಾಗಿ ಹೋಗಿ. ಯಾಕಂದ್ರೆ ನಾವು ಬಂದಿರೋದೇ 100 ಕಿಲೋಮೀಟ್ರ್ ದೇವರ ದರ್ಶನ ಪಡೆಯೋಕ್ಕೆ. ಸೊ ಅದಲ್ಲಿ ನಾವು ಅರ್ಜೆಂಟಾಗಿ ಹೋದ್ರೆ ಏನು ಪ್ರಯೋಜನ ಇಲ್ಲ. ವ್ಯೂ ತುಂಬ ಚೆನ್ನಾಗಿದೆ. ರೇಡಿಯಂ ಸ್ಟಿಕ್ಕರ್ಗಳು ಫುಲ್ಲು ಹಾಕಿದ್ದಾರೆ. ಹೌದು, ವ್ಯೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ಬೋದು ಈಚೆ ತಿರುಪತಿ ಸಿಟಿಯನ್ನು. ಆ ಕಡೆ ತುಂಬ ಅಲ್ಲ ಇದೆ, ಆ ಕಡೆ ನೋಡಿ. ಈ ವೆಹಿಕಲ್ ನಮಗೆ ತುಂಬ ಹಾರನ್ ಹೊಡೆದಿದ್ದು ನಾವು ಓವರ್ಟೇಕ್ ಮಾಡೋದಾಯ್ತು ಬಸ್. ಇಲ್ಲ ಮಾಡ್ತಾ ಇದ್ದಿಲ್ಲ ಗಾಡಿಗಳು, ಅವರೆಲ್ಲ ಇಲ್ಲೇ ಓಡಿಸಿ ರೂಢಿ ಆಗಿರುತ್ತಲ್ಲ ಅವ್ರೊಂದು ದಿನಕ್ಕೆ ಎಷ್ಟೋ ಒಂದು ಮೇಲೆಯಿಂದ ಕೆಳಗಡೆ ಒಂದು 10-20 ಟ್ರಿಪ್ ಹೊಡಿಬೋದು. ಅದರಿಂದ ಅವ್ರಿಗೆ ರೂಢಿ ಆಗಿಬಿಟ್ಟೈತೆ. ಎಂಥ ಕ್ರಾಸಲ್ಲಿ ಕ್ರಾಸ್ ಇದೆ. ಓಕೆ, ಇದು ಘಾಟ್ ಸೆಕ್ಷನ್ ಆಗಿದ್ದರಿಂದ ನೀವು ಬರೋ ಟೈಮಲ್ಲಿ ಆರಾಮಾಗಿ ಬನ್ನಿ. ಹಾರನ್ ಮಾಡೋರಿಗೆ ಅವ್ರು ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ಹೋಗಲಿ. ನಮಗೇನು ಅರ್ಜೆಂಟ್ ಏನಿಲ್ಲ. ನೋಡಿ ಈ ಮಹಾರಾಷ್ಟ್ರ ವೆಹಿಕಲ್ ನೋಡಿ. ಇವರೆಲ್ಲ ನಮ್ಗೆ ಅಲ್ಲೋ ಸ್ಲೋ ಮಾಡಲ್ಲ, ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದು ನೋಡಿ, ಮತ್ತೆ ಟಾಟಾ ಸುಮೋ ನೋಡಿ, ಇವೆಲ್ಲ ಎಲ್ಲ ಇಲ್ಲಿ ಲೋಕಲ್ ಇರೋದ್ರಿಂದ ಇವರು ಜೀಪು ಮತ್ತು ಟಾಟಾ ಸುಮೋ ಇರೋದ್ರಿಂದ ಅವ್ರಿಗೆ ಅಭ್ಯಾಸ ಆಗೈತೆ. ಯಾಕಂದ್ರೆ ಇದು ಘಾಟ್ ಸೆಕ್ಷನ್ ಇದು. ಸೊ ನೀವೆಲ್ಲ ಸ್ಟಾರ್ಟಿಂಗ್ ಈ ಕಡೆ ಬರುವಾಗೆಲ್ಲ ಸ್ವಲ್ಪ ನಿಧಾನಕ್ಕೆ ಏನು ತೊಂದರೆ ಏನಿಲ್ಲ. ನೋಡಿ, ಈ ಥರ ಪೊಲ್ಯೂಷನ್ ಮಾಡ್ಕೊಂಡಿದ್ರೆ ಅವರೆಲ್ಲ 40 ಮಿನಿಟ್ ಒಳಗಡೆ ಹೋಗಂಗಿಲ್ಲ. ಅದ್ರ 40 ಮಿನಿಟ್ ಅಲ್ಲಿಗೆ ರೀಚ್ ಆಗ್ಬೇಕು ಗಾಡಿ. ಸೊ ನಮಗೆ ಟೈಮಿಂಗ್ಸ್ ಇರೋದು 40 ಮಿನಿಟ್ಸ್. ಅದ್ರ ಒಳಗಡೆ ರೀಚ್ ಆದರೆ ನಾವು ಫೈನ್ ಇದೆ ಮೋಸ್ಟ್ಲಿ. ಓಕೆ, ಅದಕ್ಕಿಂತ ಮುಂಚೆ ಹೋದ್ರೆ ನಮಗೆ ಫೈನ್ ಇರುತ್ತಂತೆ. ರಾಕೇಶ್ ಸ್ವಲ್ಪ ನಿಧಾನ ಹೋಗಲಿ, ಅದು ಟಾಟಾ ಸುಮೋ ಹೋಗ್ಬಿಡಲಿ. ಯಾಕೆ ಏರ್ ಪೊಲ್ಯೂಷನ್ ತುಂಬ ಐತೆ ಅದರಲ್ಲಿ. ಏನು ಮಾಡೋಕ್ಕಾಗಲ್ಲ, ತುಂಬ ಹಳೆಯ ಗಾಡಿ, ಒಂದು 20 ವರ್ಷದ ಗಾಡಿ. ಹೌದು, ಇಂಥ ವೆಹಿಕಲನ್ನು ದಯವಿಟ್ಟು ತಿರುಮಲ ತಿರುಪತಿ ಅವರು ಅಲೋ ಮಾಡಬಾರ್ದು ಈ ದೇವಸ್ಥಾನ ಈ ಥರ ಬೆಟ್ಟದ ಮೇಲೆಲ್ಲ. ಯಾಕಂದರೆ ಪ್ರಾಣಿಗಳು ಪಕ್ಷಿಗಳು ಇರೋದ್ರಿಂದ
ಇಂಥ ವೆಹಿಕಲ್ನ ಅಲೋ ಮಾಡೋಕೆ ಹೋಗ್ಬಿಡಿ, ಚೆಕ್ ಮಾಡಿ ಕಳಿಸಿ ಮೇಲೆ ಅಂತ ಹೇಳ್ತೀನಿ. ಅಲೋ ಮಾಡಿದ್ರೇನು ಬೇಕಂದ್ರೆ ಅವ್ರೇನಾನು ಇಂಜನ್ ರೆಡಿ ಮಾಡಿಸ್ಕೊಂಡು ಹೌದೌದು, ರೆಡಿ ಮಾಡ್ಕೊಂಡು ಬರಲಿ. ಯಾಕಂದರೆ ಅವರಿಂದ ಎಲ್ಲರಿಗೂ ತೊಂದರೆ ಆಗೋದು ಬೇಡ, ಈ ಪರಿಸರವನ್ನು ಈ ಹೊಗೆ ಮೂಲಕ ನಾಶ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ಈ ಕಡೆ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಿದೆ. ನಾವು ಆಲ್ಮೋಸ್ಟ್ ಒಂದು ಬೆಟ್ಟ ದಾಟಿದ್ದೀರಿ ಅಂದ್ಕೊಂತೀನಿ. ಆ್ಯಕ್ಚುಲಿ ನಮಗೆ 7 ಗಂಟೆಗೆ ಸ್ಲಾಟ್ ಇತ್ತು. ಸೊ ನಮ್ಮ ರಾಕೇಶ್ ರೆಡ್ಡಿ ಅವರು ಡಿಸೈಡ್ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಅದರಿಂದ ನಮಗೆ 9 ಗಂಟೆಗೆ ಸ್ಲಾಟ್ ಸಿಕ್ಕೈತೆ. ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಆದಷ್ಟು ಬೇಗ ಸಿಕ್ಕಿದ ತಕ್ಷಣ ಬುಕ್ ಮಾಡ್ಕೊಂಬಿಡಿ, ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈಗ ಬಿಸಿಲಿರೋದ್ರಿಂದ ಸೊ 7 ಗಂಟೆಗೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಸೊ ನೋಡೋಣ, ನಾವು 9 ಗಂಟೆಗೆ ಐತೆ. ಸೊ ಯಾವ ಥರ ಬಿಸಿಲಿರುತ್ತೆ, ಹೆಂಗಿರುತ್ತೆ ಅನ್ನೋ ನಮ್ಮ ಎಕ್ಸ್ಪೀರಿಯೆನ್ಸ್ ನಾವು ನಾಳೆ ಹಂಚ್ಕೊತೀರಿ. ನೋಡ್ಬೋದು ನಮ್ಮ ವೆಹಿಕಲ್ 30 to 42 ಅಲ್ಲೇ ಹೋಗ್ತಾ ಇದೆ. ಅಷ್ಟರಲ್ಲೇ ಹೋಗೋಕ್ಕಾಗೋದು. ಹೌದು, ತುಂಬ ಸಿಕ್ಕಾಪಟ್ಟೆ ಕರ್ವ್ ಐತೆ. ಅಲ್ಲ, ಇಲ್ಲಿ ಲೋಕಲ್ ಅವ್ರು ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಹೋಗ್ತಾರೆ, ಒಂದು 70-80 ಹೋಗ್ತಾರೆ, ಅವ್ರಿಗೆ ರೂಢಿ ಆಗಿರುತ್ತೆ. ನೋಡಿ, ನಮ್ಮ ಮುಂದೆ ಹಿಂದ್ಗಡೆ ಬಂದಿರೋ ವೆಹಿಕಲೆಲ್ಲ ಪಾಸಾಗಿ ಎಂಟ್ರಿ ಆಗೋಗ್ಬಿಟ್ಟಿದೆ ಮುಂದೆ. ಇಲ್ಲಿರೋದು 20 ಸ್ಪೀಡ್ ಅಂತ, ಬಟ್ ಆಲ್ಮೋಸ್ಟ್ ಇಲ್ಲಿ 60, 70, 80ದಲ್ಲೇ ಹೋಗ್ತಾರೆ. ನೀವು ನೋಡೋದ ಮೇಲೆ ನಮ್ಮ ವೆಂಕಟರಮಣ ಸ್ವಾಮಿ ಇದು ಎಂಟ್ರೆನ್ಸ್ ಇದೆ. ಆ್ಯಕ್ಚುಲಿ ನೀವು ಕಾಣಿಸ್ತಾ ಇದೆ, ಇದೆಲ್ಲ ಬೆಟ್ಟ, ಇದ್ರ ಮೇಲೆ ನಾವು ಹಿಂಗೆ ಹೋಗ್ಬೇಕಾಗುತ್ತೆ. ಸೊ ಯಾರು ಈ ಜಾಗದಲ್ಲೆಲ್ಲ ಗಾಡಿಗಳು ನಿಲ್ಸೋಕ್ಕೆ ಹೋಗ್ಬಿಟ್ಟು ಫೋಟೋಶೂಟ್ಗೋಸ್ಕರ. ಸೊ ಇದು ಫಾರೆಸ್ಟ್ ಇರೋದ್ರಿಂದ, ಯಾಕಂದರೆ ನಾವು ನ್ಯೂಸಲ್ಲಿ ನೋಡಿದ್ರೆ ಸುಮಾರು ಜನಗಳ ಮೇಲೆ ಚಿರತೆ ಅಟ್ಯಾಕ್ ಆಗಿರೋದು ನೋಡಿದ್ದೀವಿ. ಬ್ರಹ್ಮಾಂಡ ನಾಯಕನ ನೋಡ್ಬೋದು ನೀವು, ಇದು ಎಂಟ್ರಿ, ಇದು ಬ್ರಹ್ಮಾಂಡ ನಾಯಕನ ಎಂಟ್ರಿ. ಸಪ್ತಗಿರಿ ವಾಸ ಅಂದರೆ 7 ಬೆಟ್ಟಗಳ ಒಡೆಯ. ನೋಡ್ಬೋದು, ಅಲ್ಲೆಲ್ಲ ವೆಹಿಕಲ್ಸ್ ಹೋಗ್ತಾ ಇರೋದು ಸ್ನೇಹಿತರೆ. ಇನ್ನೊಂದು ಹೇಳಿ, ದೇವಸ್ಥಾನದವರು ಲೈಟ್ಗಳು ಬಿಟ್ಟಿಲ್ಲ. ಮೋಸ್ಟ್ಲಿ ಅದು ಯಾಕೆ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ. ಅದ್ರಿಗೆ ಏನಾನ ಗೊತ್ತಿದ್ರೆ ನೀವು ಕಾಮೆಂಟ್ಸ್ ಮಾಡಿ. ಅಲ್ಲಲ್ಲಲ್ಲೂ ಒಂದೊಂದು ಬಿಟ್ಟಿದ್ದಾರೆ ಅಷ್ಟೇ. ಲೈಟ್ ಇದ್ದಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಆ್ಯಕ್ಚುಲಿ ಇದು ಫಾರೆಸ್ಟ್ ಇರೋದ್ರಿಂದ ಲೈಟ್ನ ಅಷ್ಟೊಂದು ಇದು ಮಾಡೋಕ್ಕೆ ಪ್ರಾಣಿ ಪಕ್ಷಿಗಳ ತೊಂದರೆ ಆಗುತ್ತೆ ಅಂತ ಇರ್ಬೋದು. ಆದರೆ ನೈಟಲ್ಲಿ ವಿತಿನ್ ಒಂದು 3 hours ಇರ್ಬೋದಾಗ್ಬೋದು ಅನ್ಕೊತೀನಿ. ಈಗ ಅವ್ರು 3 ಗಂಟೆಗೆ ಆನ್ ಮಾಡಿದ್ರೆ ಒಂದು 5 o'clock ಗಂಟ ಆಫ್ ಮಾಡ್ಬೋದು. ನೋಡ್ಬೋದು ಸ್ನೇಹಿತರೆ, ನೋಡಿ ಒಂದ್ರ ಮೇಲೆ ಒಂದು ಬಸ್ಸಸ್ ಹೋಗ್ತಾ ಇರೋದು ನೀವು ಕಾಣಿಸ್ತಾ ಇರ್ಬೋದು ನಿಮಗೆ. ರೇಡಿಯಂ ಸ್ಟಿಕ್ಕರ್ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಓಕೆ, ಸೊ ಇದು ಡ್ರೈವಿಂಗ್ ಅವ್ರಿಗೆ ತುಂಬ ಒಳ್ಳೇದಿದೆ, ರೇಡಿಯಂ ಸ್ಟಿಕ್ಕರ್ ಹಾಕಿರೋದ್ರಿಂದ. ಬರೋರಿಗೆಲ್ಲ ಡ್ರೈವ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಇದರಿಂದ. ಎಲ್ಲೋ ರೆಡ್ಡು
ಸೊ ರಾಕೇಶ್ ರೆಡ್ಡಿ ಅವ್ರದ್ದು ಏನೋ ಬಿದ್ದಿರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿ. ನೋಡಿ ಸ್ನೇಹಿತರೆ, ಅಲ್ಲಿ ಹೋಗ್ತಾರೆ ಬಸ್ಗಳು. ನೀವು ನೋಡ್ಬೋದು, ನೀವು ಇಲ್ಲಿಂದ ಕಾರು 4 ವೀಲರ್ಸ್ ಎಲ್ಲ ಹೋಗ್ತಾರೆ. ಆ್ಯಕ್ಚುಲಿ ಸ್ವಲ್ಪ ಕ್ಯಾಮ್ರಾ ನ್ಯಾಚುರಲ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಿಮಗೆ ಮೇಲೆ ದೇವಸ್ಥಾನದಲ್ಲಿ ಊಟ ವಸತಿ ಎಲ್ಲ ಉಚಿತವಾಗಿರುತ್ತದೆ. ಯಾವುದೇ ಥರ ನೀವು ಪೇ ಮಾಡೋಂಗೇನು ಅವಶ್ಯಕತೆ ಇಲ್ಲ. ಬೇರೆ ಹೋಟೆಲ್ಸ್ ಎಲ್ಲ ಪ್ರೈವೇಟ್ ಇರುತ್ತೆ, ಬಟ್ ದೇವಸ್ಥಾನ ಕಡೆಯಿಂದ ಎಲ್ಲ ಥರ ಅನುಕೂಲ ಐತೆ. ಸೊ ಅನುಕೂಲವನ್ನೆಲ್ಲ ಸದುಪಯೋಗಿಸ್ಕೊಳ್ಳಿ. ರಾಕೇಶ್ ರೆಡ್ಡಿ, ನೀವೇನಾದರೂ ಗುಂಡು ಹೊಡ್ಸ್ಕೊತೀರಾ ಇವತ್ತೇನಾದರೂ? ಇಲ್ಲ. ಯಾವಾಗಲೂ ಹೊಡ್ಸ್ಕೊಂಡಿದ್ದೀರಾ ನೀವು ಇಲ್ಲಿ? ಗುಂಡು ಹೊಡ್ಸ್ಕೊಂಡಿದ್ದೀರಾ? ಎಷ್ಟು ಸಲ ಹೊಡ್ಸ್ಕೊಂಡಿದ್ದೀರಾ? ಅದರ ಅನುಭವ ಹೇಳ್ಬೋದಾ? ಅದಕ್ಕೇನಾದರೂ ದುಡ್ಡು ಕೊಡಬೇಕಾಗುತ್ತೆ, ಇಲ್ಲ ಫ್ರೀ ಇರುತ್ತೆ ದೇವಸ್ಥಾನ ಕಡೆಯಿಂದ ಏನಾದರೂ? ಅದೇನು ಫ್ರೀ ಇರುತ್ತೆ. ಓಕೆ. ಅಲ್ಲಿ ಅವ್ರು ಮಾಡೋರಿಗೆ ಅವ್ರು ಖುಷಿ ಇದ್ರೆ ಕೊಡ್ಬೋದು, ಅವ್ರು ಕೇಳ್ತಾರೆ. ಓಕೆ. ಅವ್ರವ್ರ ವ್ಯಕ್ತಿಗತ. ಓಕೆ ಬೇಕಂತೇನಿಲ್ಲ ದೇವಸ್ಥಾನ ಸೈಡಿಂದ. ಓಕೆ. ಸೊ ದೇವಸ್ಥಾನ ಕಡೆ ಯಾವ ಥರ ಫ್ರೀ ಅಂದರೆ ಏನೇನು ಕೊಡ್ತಾರೆ ನಿಮಗೆ? ಏನೇನು ಅಲ್ಲ, ಅಲ್ಲಿ ನೀವು ಗುಂಡು ಹೊಡ್ಸ್ಕೊಬೇಕಂದ್ರೆ ಬ್ಲೇಡ್ ಆಗಿರಲಿ, ಬ್ಲೇಡ್ ಒಂದು ಕೊಡ್ತಾರೆ. ಓಕೆ. ಕುತ್ಕೊಂಡ್ರೆ ಅವ್ರು ಹೊಡಿತಾರೆ. ಓಕೆ ಓಕೆ. ಓಕೆ. ಸೋಪ್ ಎಲ್ಲ ಕೊಡ್ತಾರೆ ಅವರೇ ನಿಮಗೆ? ಸೋಪ್ ಎಲ್ಲ ಕೊಡಂಗಿಲ್ಲ. ಓಕೆ, ನೀವೇ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ. ಓಕೆ. ಅವ್ರು ಮತ್ತೆ ಬರೀ ಬ್ಲೇಡ್ ಮಾತ್ರ ಕೊಡ್ತಾರೆ ಎಂಟ್ರಿದಲ್ಲಿ ನಿಮ್ಮ ಟಿಕೆಟ್ ಇದಕ್ಕೆ? ಓಕೆ. ಸೊ ಗುಂಡು ಹೊಡ್ಸೋ ಮಾಡೋರಿಗೆ ಏನಾದರೂ ನೀವು ಕೊಡಬೇಕಾಗುತ್ತೆ ಅಮೌಂಟ್ ಏನಾದರೂ? ಅದೇ ಅವ್ರ ಇಷ್ಟ, ಅದು ಅವ್ರು ಕೇಳ್ತಾರೆ. ಓಕೆ. ಅವ್ರ ಇಷ್ಟ. ಓಕೆ. ಸೊ ಅದು ಉಚಿತ, ಏನು ಕೊಡೋಂಗಿಲ್ಲ, ಬಟ್ ಅವ್ರು ಕೇಳ್ತಾರೆ, ನಿಮ್ಮ ಇಷ್ಟ, ಕೊಟ್ಟರೆ ಕೊಡ್ಬೋದು, ಇಲ್ಲಾಂದ್ರೂ ಇಲ್ಲ. ಅವ್ರು ತಗೊಂತಾರೆ. ಹಾಂ, ಯಾವುದೇ ಥರ ಡಿಮ್ಯಾಂಡ್ ಏನಿಲ್ಲ ಅಂತೆ? ಡಿಮ್ಯಾಂಡ್ ಮಾಡ್ತಾರೆ ಅವರು. ಮಾಡ್ತಾರಾ? ಓಕೆ. ಕೇಳ್ತಾರೆ. ಹಾಂ ಹಾಂ. ನೀವೇನಾದರೂ ಕೊಟ್ಟಿರೋ ಅನುಭವ ಐತಾ? ಇದೆ. 3 years ಬ್ಯಾಕ್ ಕೊಟ್ಟಿದ್ದೀನಿ. ಓಕೆ ಓಕೆ. ಎಷ್ಟು ಕೊಟ್ಟಿದ್ರಿ ನೀವು ಆವಾಗ? ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟಿದ್ದೀನಿ. ಓಕೆ ಓಕೆ. ಕನ್ಫರ್ಮ್ ಗೊತ್ತಿಲ್ಲ, ಮರ್ತೋಗಿದ್ದೆ, ಆದರೆ ಕೊಟ್ಟಿದ್ದೀನಿ. ಓಕೆ ಓಕೆ. ಸೊ ನೋಡಿ ಸ್ನೇಹಿತರೆ, ನಿಮಗೆ ಮೇಲೆ ದೇವಸ್ಥಾನದಲ್ಲಿ ಫ್ರೀಯಾಗಿ ಗುಂಡು ಹೊಡಿತಾರೆ. ಸೊ ಆ್ಯಕ್ಚುಲಿ ಅವ್ರು ಕೇಳೋದ್ರಿಂದ ನೀವು ಕೊಟ್ಟರೆ ಕೊಡ್ಬೋದು, ಇಲ್ಲಾಂದರೆ ಇಲ್ಲಿ ಆ್ಯಕ್ಚುಲಿ ಏನು ಮ್ಯಾಂಡೇಟ್ರಿ ಇಲ್ಲ ಇಲ್ಲಿ. ಸೊ ಅವರೇನೋ ನಿಮ್ಮ ಖುಷಿಯಾಗಿ ಕೊಟ್ಟರೆ ಕೊಡ್ಬೋದು. ರೂಲ್ಸ್ ಪ್ರಕಾರ, ದೇವಸ್ಥಾನ ರೂಲ್ಸ್ ಪ್ರಕಾರ ಏನೂ ಕೊಡೋಂಗಿಲ್ಲ, ಏನೂ ತೊಗೊಳಂಗಿಲ್ಲ ಅವರು. ಇಲ್ಲಿ ನೋಡ್ಬೋದು ನಮ್ಮ ಮುಂದೆ ಎಷ್ಟು ಗಾಡಿಗಳು, ವೆಹಿಕಲ್ಲು ಓವರ್ಟೇಕ್ ಮಾಡ್ತಾಯಿದ್ದಾರೆ. ಯಾರು ಓವರ್ಟೇಕ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಈಗ ಸಮ್ಮರ್ ಇರೋದ್ರಿಂದ ಅವ್ರೇನೋ ಓವರ್ಟೇಕ್ ಮಾಡ್ತಾ ಇದ್ದಾರೆ, ಅದ್ರಿಗೆ ನಾವೇ ಬಿಟ್ಬಿಟ್ರಿ, ಆರಾಮಾಗಿ ಹೋಗಪ್ಪ ನೀನು ಅಂತ. ಹೌದು. ಏನು ಓವರ್ಟೇಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಯಾವ ಟೈಮಿಗೆ ರೀಚ್ ಆ ಟೈಮಿಗೆ ರೀಚ್ ಆಗೇ ಆಗ್ತೀರಿ ನಾವು. ನಮ್ಮ ಬೆಂಗಳೂರು ಗಾಡಿನ ಅದನ್ನು. ಆ್ಯಕ್ಚುಲಿ ನಮ್ಗೆ ಈಗ 3:45 ಆಯಿತು. ಇನ್ನೊಂದು ಟೈಮ್ ಇದೆ.
ಇನ್ನೂ ತುಂಬ ಟೈಮ್ ಐತೆ ನಮಗಂತೂ. ಸೊ ಹೋಗಿ ಒಂದು ಸ್ವಲ್ಪ ಮೇಲೆ ಸ್ವಲ್ಪ 1 ಅವರ್ 2 ಅವರ್ ರೆಸ್ಟ್ ಮಾಡಿ ಕಲ್ಯಾಣಿದಲ್ಲಿ ಸ್ನಾನ ಮಾಡಿ ತದನಂತರ ನಾವು ಕ್ಯೂಗೆ ಹೋಗ್ತೀರಿ 9 ಗಂಟೆ ಸ್ಟಾರ್ಟ್ಗೆ. ನೋಡೋಣ ಅದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ. 9 ಗಂಟೆಗೆ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಹೋಗ್ಬೋದಾ? ಆಮೇಲೆ ಇಲ್ಲಿ ಮರಗಳೆಲ್ಲ ಒಣಗೋಗಿರುತ್ತೆ, ನೀರಿಲ್ಲ ಅಂದ್ಬಿಟ್ಟು ನೀವು ಸಿಗರೇಟ್ ಕುಡಿದ್ಬಿಟ್ಟು ಬೀಡಿ ಕುಡಿದ್ಬಿಟ್ಟೆಲ್ಲ ಬೆಂಕಿ ಹಾಕಕ್ಕೆ ಹೋಗ್ಬೇಡಿ. ಇಲ್ಲ ಆ್ಯಕ್ಚುಲಿ ಆ ಥರ ಏನು ಇಲ್ಲಿ ಅಲೋ ಮಾಡೋದಿಲ್ಲ. ಆ್ಯಕ್ಚುಲಿ ಕೆಳಗಡೆ ಎಲ್ಲ ಚೆಕಿಂಗ್ ಇರುತ್ತೆ. ಬೇಕಾದಿ ಎಲ್ಲೋ ನೀವು ಇಟ್ಕೊಂಬಂದು ಆ್ಯಕ್ಚುಲಿ ಆ ಥರ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ತರೋಕ್ಕೆ ಹೋಗ್ಬೇಡಿ, ನೀವು ಇಲ್ಲಿ ಎಂಟ್ರಿನೇ ಇಲ್ಲ. ಅವ್ರಿಗೆ ಕಣ್ ತಪ್ಪಿಸಿ ಬಂದರೂ ಮೇಲೆ ಮತ್ತೆ ಚೆಕಿಂಗ್ ಇರುತ್ತೆ. ಯಾರು ಗುಟ್ಕಾ ಆಗಲಿ, ಸಿಗರೇಟ್ ಆಗಲಿ, ಬೀಡಿ ಆಗಲಿ, ಆಲ್ಕೋಹಾಲ್ ಆಗಲಿ, ಮಾಂಸ ಆಗಲಿ ಯಾವುದೇ ಥರ ತರೋಕ್ಕೆ ಹೋಗ್ಬೇಡಿ. ಇಲ್ಲಿ ಅಲೋ ಇಲ್ಲ. ಇದು ದೇವಸ್ಥಾನ ಇದು. ಸೊ ಇಲ್ಲಿ ಚೆಕಿಂಗ್ ಇರುತ್ತೆ, ಎಲ್ಲ ಕಡೆ ಚೆಕಿಂಗ್ ಇದ್ದೇ ಇರುತ್ತೆ. ಕೆಲವರು ಎಷ್ಟೇ ಚೆಕಿಂಗ್ ಇದ್ರೂ ಅವ್ರ ದಾರಿ ತಪ್ಪಿಸಿ ತೊಗೊಂಬಂದಿರೋ ಉದಾಹರಣೆ ನಾವು ನೋಡಿದ್ದೀವಿ ನ್ಯೂಸ್ ಚಾನಲ್ಗಳಲ್ಲಿ. ಸೊ ಅದರಿಂದ ಯಾರು ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ದೇವಸ್ಥಾನಕ್ಕೆ ಬಂದಿರೋದ್ರಿಂದ ದೇವರನ್ನ ದರ್ಶನ ಮಾಡಿದೆ ಕೊಳ್ಳಿ. ದರ್ಶನ ಆದಮೇಲೆ ನೀವು ಈಚೆ ತಿರುಮಲೆಯಿಂದ ತಿರುಪತಿಯನ್ನು ಏನು ಬೇಕಾದ್ರೆ ಇದು ಮಾಡ್ಕೊಳ್ಳಿ, ನಿಮ್ಮ ಬಿಟ್ಟಿದ್ದು. ಸೊ ಇಲ್ಲಂತೂ ಯಾವುದೇ ಥರ ಸಿಗರೇಟ್ ಮದ್ಯಪಾನ ಯಾವುದೇ ಥರಕ್ಕೆ ಹೋಗ್ಬಿಡಿ. ಹೌದೌದು. ಆಲ್ಮೋಸ್ಟ್ ನೋಡಿ ನಾವು 40 ನಿಮಿಷ 28 ಸೆಕೆಂಡ್ ಆಗೈತೆ. ಸೊ ವೀಡಿಯೋ ಮಾಡಿ ನೋಡ್ಬೋದು ಎಷ್ಟು ಗಾರ್ಡ್ ಸೆಕ್ಷನ್ ಐತೆ ಅಂತ ನೋಡ್ಬೋದು ನೀವು. ಇನ್ನು ಬೆಳಗಿನ ಜಾವ ತುಂಬ ಚೆನ್ನಾಗಿರುತ್ತೆ, ಬಟ್ ತುಂಬ ಬಿಸಿಲಿರೋದ್ರಿಂದ ಸೊ ಇವಾಗೇ ತುಂಬ ಚೆನ್ನಾಗೈತೆ. ಮೇಲೆ ತಣ್ಣಗೈತೆ. ಸೊ ಮೇಲೆ ನಿಮ್ಗೆ ಇರೋಕ್ಕೆ ವ್ಯವಸ್ಥೆಗಳೈತೆ, ರೂಮ್ಗಳು ಸಿಗುತ್ತೆ, ಲಗೇಜ್ ಕೌಂಟ್ರ್ಗಳಿರುತ್ತೆ. ಸೊ ಮೇಲೆ ಅಲ್ಲೂ ಇರ್ತಾರೆ ದಾರಿ ತಪ್ಪಿಸೋರು. ಸೊ ಯಾರ ಮಾತನ್ನು ಏನು ಕೇಳೋಕ್ಕೆ ಹೋಗ್ಬೇಡಿ. ದೇವಸ್ಥಾನ ಕಡೆಯಿಂದ ಎಲ್ಲ ಥರ ರೂಮು, ಊಟ ವ್ಯವಸ್ಥೆ ಇರುತ್ತೆ, ಸ್ನಾನ ವ್ಯವಸ್ಥೆ ಇರುತ್ತೆ. ಸೊ ರಾಕೇಶ್ ಶೆಟ್ಟಿ ಹೇಳ್ದಂಗೆ ಗುಂಡೋಡ್ಸೋಕೆ ಅದು ಉಚಿತವಾಗಿದೆ. ಯಾವುದೇ ಥರ ನಿಮ್ಗೆ ಮೇಲೆ ಖರ್ಚಾಗೋದಿಲ್ಲ. ಸೊ ಮೇಲೆ ದಾರಿ ತಪ್ಪಿಸೋರು ಇರ್ತಾರೆ. ಸೊ ಅವ್ರ ಮಾತೆಲ್ಲ ಕೇಳೋಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಹೋಗಿ ದೇವಸ್ಥಾನ ಎಲ್ಲೈತೆ, ರೂಮ್ಗಳೆಲ್ಲೈತೆ, ಅಲ್ಲಿ ಯಾರಾದರೂ ಲೋಕಲ್ ಅಂಗಡಿಗಳಲ್ಲಿ ವಿಚಾರಿಸಿ ಅವ್ರು ಹೇಳ್ತಾರೆ, ಗೈಡ್ ಮಾಡ್ತಾರೆ. ಇಲ್ಲಾಂದರೆ ಅವ್ರನ್ನೂ ಕೇಳೋಕ್ಕೆ ಹೋಗ್ಬೇಡಿ. ಇಲ್ಲಾಂದ್ರೆ ಭಕ್ತಾದಿಗಳು ಇರ್ತಾರೆ, ಸುಮಾರು ಜನ ಕನ್ನಡದವ್ರು ಇರ್ತಾರೆ, ಎಲ್ಲ ಜನ ಇರ್ತದೆ, ಅವ್ರನ್ನ ಕೇಳಿ. ಓಕೆ, ಡಿಪಾರ್ಟ್ಮೆಂಟ್ ಇರುತ್ತಂತೆ. ಸೊ ಅಲ್ಲಿಗೆ ಇದಾಕೊಂಡಿರ್ತಾರೆ. ಓಕೆ. ಸೊ ID ಕಾರ್ಡು ಮತ್ತು ಕೇಸರಿ ಕಲರ್ ಹಾಕ್ಕೊಂಡಿರ್ತಾರೆ, ಅಂಥವ್ರನ್ನ ಕೇಳಿ ನಿಮ್ಗೆ ಅವರೇ ಗೈಡ್ ಮಾಡ್ತಾರೆ ನಿಮಗೆ. ಹೌದು, ಅವ್ರನ್ನ ಸೊ ರೂಮ್ಗಳು ಲೋಕಲ್ ಅವ್ರನ್ನ ಕೇಳಿದ್ರೆ ಅವ್ರು ಇಲ್ಕೊಳೋದೆಲ್ಲ ಹೇಳ್ತಾರೆ. ಓಕೆ, ಅವ್ರು ನಿಮಗೆ ಪ್ರೈವೇಟಾಗಿ ಇದು ಮಾಡಿ ಡೈವರ್ಟ್ ಮಾಡೋಕ್ಕೆ ನೋಡ್ತಾರೆ. ID ಕಾರ್ಡ್ ಯಾರು ಇರ್ತಾರೋ ಅವರೆಲ್ಲ ಗೌರ್ಮೆಂಟ್ ಇದ್ರ ಸಂಬಂಧಪಟ್ಟಿರೋ ದೇವಸ್ಥಾನ ಸಂಬಂಧಪಟ್ಟಿದ್ದವರು, ಅವ್ರನ್ನ ಕೇಳಿ ನೀವು ನಿಧಾನಕ್ಕೆ. ಹೌದು. ಯಾಕೆ ರೂಮ್ಗಳಿಗಾಗಿ ಸ್ನಾನಕ್ಕೆ ಯಾವುದೇ ಥರ ಚಾರ್ಜಸ್ ಏನು ಇರೋದಿಲ್ಲ ಇಲ್ಲಿ ಮೇಲೆ. 3 ಹೊತ್ತು ಊಟ ಇರುತ್ತೆ ಫ್ರೀ. ಅಲ್ಲಿ ಊಟದ್ದು ನಾವು ನಿಮಗೆ ಕಲಿಸ್ಕೊಡ್ತೀವಿ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ, ಅದರದ್ದು ಪೋಸ್ಟ್ ಮಾಡ್ತೀವಿ. ನೋಡ್ಬೋದು ಮತ್ತೊಂದು ಗಾಡಿ ಅನ್ನೆಸೆಸರಿಲಿ ಓವರ್ಟೇಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ನಮ್ಮ.
ನೋಡ್ಬೋದು ನಮ್ಮ ಕರ್ನಾಟಕ TT ಗಾಡಿ ಹೋಗ್ತಾ ಇದೆ. ಆ ಮೇಲೆ ಒಂದು ಸ್ಲೋಗನ್, ಕನ್ನಡದ ಕೊಡಗಿನ ಕಾವೇರಿ. ಏನು ಮಾಡೋಕ್ಕಾಗೋದಿಲ್ಲ, ಓವರ್ಟೇಕ್ ಮಾಡೋರು ಮಾಡ್ತಾ ಇರ್ತಾರೆ. ಅಲ್ಲಿ ಮುಂದೆ ಆಂಧ್ರ ಬಸ್ ಅಂತೂ ಬಿಡ್ತಾನೆ ಇಲ್ಲ ಯಾರಿಗೂ ಓವರ್ಟೇಕ್ ಮಾಡೋಕ್ಕೆ. ತೆಲಂಗಾಣ ಗಾಡಿ ಓವರ್ಟೇಕ್ ಮಾಡ್ತಾ ಇದೆ, ಮಾಡಲಿ. ಏನು ಅವಶ್ಯಕತೆ ಇಲ್ಲ, ಓವರ್ಟೇಕ್ ಮಾಡೋ ಅವಶ್ಯಕತೆ ಇಲ್ಲ. 6 ಜನ ಇದ್ದಾರೆ, ಏನಿಲ್ಲ ಒಂದು 5 ಮಿನಿಟ್ ಲೇಟ್ ಆಗುತ್ತೆ, ಆರಾಮಾಗಿ ಹೋಗ್ಬೋದು ಅವರು. ಹೌದೌದು, ಏನೋ ಎಮರ್ಜೆನ್ಸಿ ಇರ್ಬೋದು ಮೋಸ್ಟ್ಲಿ. ಯಾವುದೇ ಥರ ಎಮರ್ಜೆನ್ಸಿ ಏನು ಇರೋದಿಲ್ಲ. ಸೊ ಇವರಿಗೆಲ್ಲ ಆತ್ರ, ಎಲ್ಲರಿಗೂ ಆತ್ರ. ನೋಡಿ ಎಷ್ಟು ಓವರ್ಟೇಕ್ ಮಾಡ್ದೇನೋ ಬಸ್ ಅವ್ರು ಬಿಡಲ್ಲ. ಹೌದೌದು. ದಾರಿ ಮಧ್ಯದಲ್ಲಿ ನಮಗೆ ಕಾಲ್ನಡಿಗೆನೂ ಸಿಗುತ್ತೆ, ನಿಮ್ಗೆ ಅದು ತೋರಿಸ್ತೀರಿ ನಿಮಗೆ. ಇಲ್ಲಿ ನೋಡ್ಬೋದು ಆ ಕಡೆಯಿಂದ ಕಾಲ್ನಡಿಗೆ ಇದೆ. ನೋಡಿ ಫ್ರೆಂಡ್ಸ್, ಆಪೋಸಿಟ್ ಐತಲ್ಲ, ಸೊ ಇದೆಲ್ಲ ಕಾಲ್ನಡಿಗೆ ಇದೆ. ನಡ್ಕೊಂಬರ್ತಾರೆ ಕೆಡೆಯಿಂದ. ಅಲಿಮೇಲು ಪಾದ ಅಂತ ಹೇಳ್ತಾರೆ, ಅಲಿಮೇಲು ಪಾದಲು ಅಂತ. ಸೊ ಅಲ್ಲಿಂದ ನಡ್ಕೊಂಡು ಆಲ್ಮೋಸ್ಟ್ ನೋಡಿ ಫ್ರೆಂಡ್ಸ್, ನಾವು ರೀಚ್ ಆಗಿಬಿಟ್ಟಿದ್ದೀರಿ ಮೇಲೆ. ಸೊ ನಮಗೆ ತೊಗೊಂತು 40 ಮಿನಿಟ್ಸ್ 28 ಸೆಕೆಂಡ್ಸ್. ನಾವು ಆಲ್ಮೋಸ್ಟ್ ತಿರುಮಲ ರೀಚ್ ಆದ್ರಿ. ನಮ್ಮ ಗಾಡಿ ರೀಚ್ ಆಯಿತು. ಆಲ್ಮೋಸ್ಟ್ ನಾವು ತಿರುಮಲಗೆ ರೀಚ್ ಆದ್ರಿ, ಮೇಲೆ ಇದತ್ರ. ಸೊ ಈಗ ನಾವು ಪಾರ್ಕಿಂಗ್ ಸ್ಲಾಟ್ ಹುಡುಕ್ತೀರಿ. ನೋಡ್ಬೋದು ಸ್ನೇಹಿತರೆ, ಇದೇ ತಿರುಮಲ. ಬನ್ನಿ, ನಿಮಗೆ ತಿರುಪತಿ ಎಲ್ಲ ಒಂದು ರೌಂಡ್ ತೋರಿಸ್ತೀನಿ. ತಿರುಪತಿ ಅಲ್ಲ, ಇದು ತಿರುಮಲ. ಎಲ್ಲ ಒಂದು ರೌಂಡ್ ತೋರಿಸ್ತೀನಿ ಬೇಕಾದ್ರೆ. ತುಂಬ ಜನ ಬಂದಿದ್ದಾರೆ ಇವಾಗೂ. ಹೌದು. ಆ ವೈಕುಂಠ ವಾಸವನ್ನು ನೋಡೋಕ್ಕೆ ದಿನನಿತ್ಯ ಸಾಲ. ವರ್ಷ ಫುಲ್ ಹಿಂಗೆ ಇಷ್ಟೇ ಜನ ಇರ್ತಾರೆ, ಯಾವಾಗೂ ಕಮ್ಮಿ ಆಗಲ್ಲ ಜನ ಇಲ್ಲಿ. ನೋಡಿ ಈಗ ಸ್ಮೆಲ್ ಬರ್ತಾಯಿದೆ ನಮಗೆ, ಆ ಲಡ್ಡು ಪರಿಮಳ. ಅದು ತಿರುಮಲದಲ್ಲಿ. ಆ್ಯಕ್ಚುಲಿ ನಾನು 7ನೇ ಕ್ಲಾಸಲ್ಲಿ ಇರುವಾಗ ಬಂದಿರುವಾಗ, ಸೊ ಕೆರಡೆ ತಿರುಪತಿಲೇ ಸ್ಮೆಲ್ ಬರೋದು ಆ ಲಡ್ಡು ಪ್ರಸಾದ ಸ್ಮೆಲ್. ಸೊ ನೋಡಿ ವ್ಯವಸ್ಥೆ ಯಾವ ಥರ ಚೇಂಜ್ ಆಗಿಬಿಟ್ಟೈತೆ ಅಂತ. ಸೊ ಈಗ ಇಲ್ಲಿ ದೇವಸ್ಥಾನ ಹತ್ರ ನಮಗೆ ಪರಿಮಳ ಸುಗಂಧವನ್ನು ಇದು ಮಾಡ್ಕೊಬೋದು ನೋಡಿ. ನೋಡುವ ಸ್ನೇಹಿತರೆ, ಇಲ್ಲೂ ಸ್ವಲ್ಪ ಮೇಲೆ ಸ್ವಲ್ಪ ಒಂದು ಟ್ರಾಫಿಕ್ ಆಗೈತೆ. ಟ್ರಾಫಿಕ್ ಏನಿಲ್ಲ, ಸೊ ಬಸ್ ಮೂವ್ ಆಗ್ತಾ ಇಲ್ಲ. ಮಾಡ್ಕೊತಾ ಇದೆ. ಸೊ ಇದು ಬಸ್ ಸ್ಟಾಪ್, ಇದು ನಿಮ್ಗೆ ಎಡಗಡೆ ನೋಡ್ಬೋದು. ಸೊ ಇದು ಬಸ್ ಸ್ಟಾಪ್ ಇದು ಮೇಲೆ. ಸೊ ಯಾರಾದ್ರು ಮತ್ತೆ ಕೆಳಗಡೆ ಹೋಗ್ಬೇಕಂದ್ರೆ ಇಲ್ಲಿಂದ ನೀವು ಹೋಗ್ಬೋದು, ಇಲ್ಲಿ ಬಸ್ಸಸ್ ಇರುತ್ತೆ. ನೋಡೋದೆಲ್ಲ ಬಸ್ಸಸ್ ಹೋಗ್ತಾ ಇದೆ. ಬಾಲಾಜಿ ಬಸ್ ಸ್ಟ್ಯಾಂಡ್. ಸೊ ನಮ್ಮ ಏನು ನಮ್ಮ ತೆಲುಗು ತುಂಬ ಓದೋಕ್ಕೆ ತುಂಬ ಕಷ್ಟ ಏನಿಲ್ಲ, ಆಲ್ಮೋಸ್ಟ್ ನಮ್ಮ ಕನ್ನಡ ಥರನೇ ಐತೆ ಲಿಪಿಗಳೆಲ್ಲ ಸ್ವಲ್ಪ. ನೋಡಿ ಬಾಲಾಜಿ ಬಸ್ ಸ್ಟ್ಯಾಂಡ್.
ಸೊ ಇದು ಬಸ್ ಸ್ಟಾಪ್, ಇದು ಬಾಲಾಜಿ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿಂದ ನೀವು ಕೆಳಗಡೆ ತಿರುಪತಿಗೆ ಹೋಗ್ಬೋದು ದೇವರ ದರ್ಶನ ಆದಮೇಲೆ. ಯಾರು ಬಸ್ಸಲ್ಲಿ ಬಂದಿರ್ತೀರಲ್ಲ, ನಾವು ಪಾರ್ಕಿಂಗ್ ಸ್ಲಾಟ್ ಹತ್ರ ಹೋಗ್ತಾಯಿದ್ದೀರಿ. ಪಾರ್ಕಿಂಗ್ ನಾವು ನಿಯರ್ಗೆ ಹಾಕ್ಕೊಂತೀವಿ. ಇಲ್ಲಿ ಎಲ್ಲ ರೂಮ್ಗಳು ಎತ್ಕೊಂಡಿರೋರೆಲ್ಲ ಬಂದು ಇಲ್ಲಿ ಹಾಕ್ಕೊಂಡಿದ್ದಾರೆ. ಇದೆಲ್ಲ ನೋಡ್ಬೋದು ಸ್ನೇಹಿತರೆ, ಇದೆಲ್ಲ ರೂಮ್ ಇದೆ. ಫಸ್ಟೇ ಬುಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ನಾವು ಸಡನ್ನಾಗಿ ಬುಕ್ ಮಾಡ್ಕೊಂಡು ಬಂದಿರೋದು. ಆನ್ಲೈನಲ್ಲೇ ನೀವು ರೂಮ್ ಬುಕ್ ಮಾಡ್ಕೊಂಡು ಬನ್ನಿ. ಇಲ್ಲೆಲ್ಲ ಹುಡ್ಕೋದ್ರೆ ಡಬಲ್ ದುಡ್ಡು ಇಸ್ಕೊತಾರೆ. ದೇವಸ್ಥಾನದ ಆನ್ಲೈನ್ ಬುಕ್ ಮಾಡ್ಕೊಂಡ್ರೆ ಮತ್ತು ದೇವಸ್ಥಾನ ಸುಮಾರು ರೂಮ್ಸ್ ಐತೆ, ಆ ಥರ ಏನು ಬುಕ್ ಮಾಡೋದೇನು ಅವಶ್ಯಕತೆ ಇಲ್ಲ. ಫ್ಯಾಮಿಲಿ ಸಮೇತನೂ ಬಂದರೆ ನೀವು ರೂಮ್ಗಳು ಬೇಕಾಗಿದ್ರೆ ಬೇಕಂದ್ರೆ ಬುಕ್ ಮಾಡಬೇಕಾಗುತ್ತೆ ಅಷ್ಟೇ ನೀವು. ಇಲ್ಲಾಂದರೆ ನಾರ್ಮಲಾಗಿ ನಿಮ್ಗೆ ಎಲ್ಲ ಥರ ರೂಮ್ಸ್ ಫ್ರೀ ಐತೆ ಇಲ್ಲೇ. ಇದೆಲ್ಲ ನೋಡ್ಬೋದು. ನೀವೆಲ್ಲ ಏನು ನೋಡ್ತಾ ಇದ್ದೀರಾ? ಇವೆಲ್ಲ ರೂಮ್ಸೇ. ಇದೆಲ್ಲ ರೂಮ್ಸೇ. ನಾವು ಅಲ್ಲಿ ನಿಯರ್ ಬೈ ಹಾಕೊಂಡ್ರೆ ತಿರ್ಗಾ ನಾವು ಬಂದು ಹೋಗೋಕೆ ಈಸಿ ಇರುತ್ತೆ. ಇಲ್ಲಾಂದ್ರೆ ತುಂಬ ಬಿಸಿಲಿರುತ್ತೆ. ಯಾಕಂದರೆ ಬೇಸಿಗೆ ಕಾಲ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ 24/7 ಜನ ಇದ್ದೇ ಇರ್ತಾರೆ, ಸುತ್ತಾ ಇರ್ತಾರೆ. ಇದು ನೋಡ್ಬೋದು ನೀವು, ದರ್ಶನಕ್ಕೆ ಅನ್ನ ಪ್ರಸಾದಂ ಅಂತ ಹಾಕಿದ್ದಾರೆ. ಗೊತ್ತಿಲ್ಲ ಊಟದ್ದಿರ್ಬೋದು, ಇಲ್ಲ ದೇವಸ್ಥಾನ ಕ್ಯೂ ಹೋಗ್ತಾ ಇದ್ದಾರೆ. ಆ ವೈಕುಂಠ ವಾಸ ನೋಡೋಕ್ಕೆ ಇಡೀ ಪ್ರಪಂಚದಿಂದ ಜನ ಬರ್ತಾರೆ. ಇಡೀ ದೇಶದ ಪ್ರತಿ ಜಿಲ್ಲೆ, ಪ್ರತಿ ಸ್ಟೇಟಿಂದ ಬರ್ತಾರೆ. ఖాళీ లేదు, వైట్ బోర్డ్ అంతా ఎత్తున్నారు. మనం ఎంట్రన్స్ వచ్చింది అట్రా ఎంట్రన్స్ పోవాలి డౌన్కి. ఎట్లా రోడ్ అదేనా అన్నమయ్య ఉంది కదా. వీడు కాదు కదా మనం ఆడుంది చూడండి పార్కింగ్ ఆడ లేదు. అది ನೋಡಿ ಎಲ್ಲ ಭಕ್ತರೆಲ್ಲ ಮಲಗಿದ್ದಾರೆ. ಎಲ್ಲ ನೋಡ್ಬೋದು, ಈ ಕಡೆ ಏನೋ ನಡ್ಕೊಂಬರೋ ಬರ್ತಾನೆ ಇದ್ದಾರೆ. ಇನ್ನು ಮೋಸ್ಟ್ಲಿ ಡೌನಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಪಾರ್ಕಿಂಗ್ ಯಾವ ಕಡೆ ಇದು ಮಾಡಬೇಕಿತ್ತಂದ. ಸೊ ಮತ್ತೆ ಯೂ ಟರ್ನ್ ತೊಗೊತಾ ಇದ್ದೀರಿ ನಾವು. ಅದು ನೈಟೆಲ್ಲ ಅಂತ ಯೂ ಟರ್ನ್ ಮಾಡಿದ್ದು. ಇದು ಒನ್ ವೇ, ಇದು ಬರಂಗಿಲ್ಲ ಇಲ್ಲಿ. ఎంట్రన్స్ ఎడ్రా ఇక్కడ ఇది ఆడ ఉంది కదరా. అదే అన్నమయ్య సర్కిల్ ఉంది కదా ఆడ ముందర. నేను ఆడేసుకుంటాను.
ఇది ఉంది కదన్నా, ఇది ఇట్లే పోవాలి కదా మనం ఎంట్రన్స్ ఆడ, ఇది ఎంట్రన్స్ ఇది ఇట్లా పోవాలా, ఇటు పోయి ఆడ పార్క్ వెళ్ళాలి. కానీ ఇట్లా ఆడను ఏంటో ఈడు వేసుకొని వచ్చింది కార్ ఆడ వేసుకోవచ్చు, ఈడు వేసుకో, ఇది ఎంట్రీ కదా ನೋಡುವಸ್ತಿದ್ರೆ వెంకటరమణ స్వామి. అవును, ఇప్పుడు మేము ఇట్లే కదా వచ్చింది అప్పుడే. ಆದಷ್ಟು ನೀವು ಪಾರ್ಕಿಂಗ್ ಮಾಡೋದು ದೇವಸ್ಥಾನ ಹತ್ರನೇ ಮಾಡ್ಕೊಳ್ಳಿ ಎಂಟ್ರೆನ್ಸ್ಗೆ. ಯಾಕಂದರೆ ಬೇಸಿಗೆ ಕಾಲ ಇರೋದ್ರಿಂದ ನಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಬರಿಗಾಲಲ್ಲಿ. ಇದು ನೋಡ್ಬೋದು, ಇದು ಕೌಂಟ್ರ್, ಇದು ನೀವು ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗ್ಬೋದು. ಇದೆಲ್ಲ ಕೌಂಟ್ರ್ ಇದೆ. ದೇವಸ್ಥಾನ ಮುಂಭಾಗದಲ್ಲಿ ಇದ್ದೀವಿ ನಾವು. ఈడాడ వేసుకో, ఇదే గేట్ ఇది ఈడ పోవచ్చు. నా ముందరగా ఫ్రీ ఇది ఈడ వేసుకో, మనకి దగ్గర అవుతుంది. వాళ్ళు ఆడ వేసుకో, ఊరికి ఆడ కిందికి ఆడిపోతావు ఇంకా. ఈ రెండు పార్కింగ్ జోన్ ఉంటుంది ఇక్కడ. ఇట్లా తిప్పివే ఆ రోడ్ పోండే, ఆ రోడ్ ఈడేసుకుంటాం పార్కింగ్ దగ్గరగా ఉంటుంది. ನೋಡಿ ಫ್ರೀಯಾಗಿ ನೀರಿನ ವ್ಯವಸ್ಥೆ ಐತೆ ಇಲ್ಲಿ. ಮತ್ತೆ ನೋ ಎಂಟ್ರಿ, 5,000 rupees traffic rules, ನೋ ಪಾರ್ಕಿಂಗ್. ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಗಾಡಿ ಫುಲ್ ಪಾರ್ಕಿಂಗ್ ಆಗೋಗ್ಬಿಟ್ಟಿದೆ. చెప్పింది లోపల ಇನ್ನು ಟೈಮ್ ಐತೆ, ಅದಕ್ಕೆ ರಾಕೇಶ್ ರೆಡ್ಡಿ ಅವರು ಸ್ವಲ್ಪ ಸಾಹಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಮೇಲೆ ಬೆಳಗ್ಗೆಲ್ಲ ನಿದ್ದೆ, ಆವಾಗ ಬರೋ ಟೈಮಲ್ಲಿ ಸ್ವಲ್ಪ ನಿದ್ದೆ ಮಾಡ್ಬೇಕಂತ ಹೇಳ್ತಾ, ಈಗ ಮೇಲೆ ಸ್ವಲ್ಪ ಬಂದಿತ್ತು, ಜೋಶ್ ಬಂದ್ಬಿಟ್ಟಿದೆ. ಈಗ ಪಾಪ ಕಿಶೋರ್ ಅವ್ರು ಹೇಳ್ತಾ ಇದ್ರು ಅವರು ಒಂಥರ ತುಂಬ ಜೋಶ್ ಇರೋದ್ರಿಂದ ಮೇಲೇನೆ ರೌಂಡ್ ಹೊಡಿತಾನೆ ಇದ್ದಾರೆ. ಇನ್ನು ತೋರ್ಸೋದೈತೆ ರಾಕೇಶ್ ಅವರೇ. ಬಸ್ಸಲ್ಲಿ ಬರೋವಾಗೆಲ್ಲ ನಾವು ಯೋಚನೆ ಮಾಡ್ತಾವೆ ಗಾಡಿಗಳಲ್ಲಿ, ನಮ್ಮ ಕಾರ್ಗಳಲ್ಲಿ ಯಾವಾಗ ರೌಂಡ್ ಹೊಡಿಯೋದು ಅಂತ. ಸೊ ಅದಕ್ಕೋಸ್ಕರ ರೌಂಡ್ ನೋಡಿಸಿ ನೋಡಿ. ಇದು ಫ್ರೀ ಬಸ್, ಇದು ಫ್ರೀ ಬಸ್. ನಿಮಗೆ ಮೇಲೆ ಎಲ್ಲ ದರ್ಶನ ಮಾಡಿಸ್ಬೋದು ನೀವು. ತುಂಬಾ ಇದೆ, ಎಲ್ಲಿ ಬರ್ತೀವಿ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗೋದಿಲ್ಲ ನೋಡಿ. ಮತ್ತೆ ನಾವು ಅದೇ ದರ್ಶನ ಮಾಡ್ತೀವಿ, ವೆಂಕಟರಮಣ ಸ್ವಾಮಿ ದರ್ಶನ. ನಿಮಗೆ ಬಸ್ ಇನ್ನೊಂದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಹೋಯ್ತು ಅನಿಸುತ್ತೆ. ಓಕೆ, ಅದು ಆ್ಯಕ್ಚುಲಿ ಫ್ರೀ ಬಸ್. ಅದು ನಿಮ್ಗೆ ಮೇಲೆ ಎಲ್ಲ ನಿಧಾನಕ್ಕನ. ನೋಡಿ, ಫ್ರೀ ಕೌಂಟ್ರ್ ಅಂತ ಹಾಕಿದೆ, ಲಗೇಜ್ ಕೌಂಟ್ರ್ ಇದು. ಸೊ ನಿಮಗೆ ಕನ್ನಡ, ತೆಲುಗು, ತಮಿಳ್, ಹಿಂದಿ, ಇಂಗ್ಲೀಷ್ ಎಲ್ಲ 5 ಲ್ಯಾಂಗ್ವೇಜಲ್ಲೂ ಹಾಕಿದ್ದಾರೆ. ಸೊ ಇಲ್ಲಿ ಇಡೀ ದೇಶದಿಂದ ಬರೋ ಭಕ್ತಾದಿಗಳೆಲ್ಲ ಅನುಕೂಲ ಆಗುತ್ತೆ. ಸೊ ಎಲ್ಲ ಲ್ಯಾಂಗ್ವೇಜ್ ಹಾಕಿರೋದ್ರಿಂದ ಪಾರ್ಕಿಂಗ್ ಎಲ್ಲಂದ್ರೆ ಅಲ್ಲಿ ಹಾಕಿದ್ರೆ 1,000 ರೂಪಾಯಿ ಫೈನ್ ಅಂತ. ನೋಡಿ, ಇದೊಂದು ನೋಡ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ಪಾರ್ಕಿಂಗ್ ಹಾಕಿ ಹೋಗೋದಲ್ಲ, ಮತ್ತು 1,000 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಮತ್ತು ಟೋಲ್ ಮಾಡ್ಕೊಂಡು ಹೋಗ್ತಾರೆ ಅದನ್ನ. ನೋಡಿ, ಎಲ್ಲ ಕಡೆನೂ ಶೌಚಾಲಯಗಳ ವ್ಯವಸ್ಥೆ ಐತೆ. ನೋಡಿ, ನಮ್ಮ ರಾಕೇಶ್ ಅವರು ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಿಮಗೋಸ್ಕರ ಸುಮ್ಮನೆ ಆ್ಯಕ್ಟ್ ಮಾಡ್ತಾರೆ, ರೌಂಡ್ ಹೊಡೆಯೋಣ ಅಂತ ಇದ್ದಾರೆ. ಆದರೆ ನಿಜವಾಗ್ಲೂ ಕನ್ಫ್ಯೂಸ್ ಆಗಿದ್ದಾರೋ ಇಲ್ಲ ಬೇಕಂತ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ.